ಕನ್ನಡ ಬರೀ ಭಾಷೆಯಲ್ಲ, ಕನ್ನಡ ಅಂದರೆ ನನ್ನ ಜನ. ಕನ್ನಡ ಅಂದರೆ ನನ್ನ ಸಂಸ್ಕೃತಿ. ನೀನು ಮೆನು 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 ಗೋತಾರೆ, ಜುಳು ಜುಳು ಹರಿಯುವ ರಸ ಜಲಧಾರೆ, ನನ್ನ ಕಣಕಣದಲ್ಲೂ ನೀನೇ ನೀನೇ ತುಂಬಿರುವೆ ಮನಸಾರೆ. ಬಡು ಕಾಡಿ ನೀ ಬರುವಾಗ ಸ್ವರ್ಗವೇ ನಾಚುತ್ತಿದೆ ಎಡೆ ಚೆಲುವೆ. ಕನ್ನಡ ಅಂದರೆ ನನ್ನ ನೆಲ, ನನ್ನ ಜಲ. ಪೊಲಿಯರೆ ಪುಲಿ ಪುವೆ ಬೋಂಡುಲಾಯ ಹೊಸ ಕುರಲು ಪುಳೆ ಪುಲೆಯ ಬಂಗಾರದ ಮಿರಿ ಮಿರಿ ಬೆಳಕ ಹನಿ ಕಾಂತಾರ ಸೇರಿನೆಯ. ಅಂಗೈಯ ನೆಲ್ಲಿಕಾಯಿ ಆಹಾ ಅಂತೆಕಾಯಿ ಕಲಿಯೋದಂತ ಎಂತ ಸಲಿಸೋ ಸಲಿಸೋ ಅಟಕ್ಕೆ ಮೆಟ್ಟಿಲು ಆಕಾಶ ಕೇಳಿ ಹಾಕಿ ಕಂಡರೋ ರಂಗು ರಂಗು ಕನಸು. ಕಣ್ಣ ತುಂಬ ಹೊಸ ಬೆಳಕು, ಮಣ್ಣಲ್ಲಿದೆ ಹೊಸ ಸರಕು. ಕನ್ನಡ ಅಂದರೆ ನನ್ನ ಇತಿಹಾಸ. ಕನ್ನಡ ಅಂದರೆ ಹೀಗೆ ನಾನು ಹೇಳ್ತಾನೆ ಹೋಗ್ತೀನಿ. ಹೇಳೋಕ್ಕೂ ಅಷ್ಟಿದೆ, ತಿಳ್ಕೊಳ್ಳೋಕ್ಕೂ ಅಷ್ಟಿದೆ. ಇಂಥ ಒಂದು ಪುಣ್ಯ ನೆಲದಲ್ಲಿ ಹುಟ್ಟಿದ ನಾವು ಧನ್ಯರಲ್ಲದೆ ಇನ್ನೇನು. ನನ್ನ ಕನ್ನಡ ನನ್ನ ಹೆಮ್ಮೆ. ಕನ್ನಡ ಅತ್ಯಂತ ಸರಳವೂ ಅತ್ಯಂತ ಸುಂದರವೂ ಅತ್ಯಂತ ಪ್ರಾಚೀನವೂ ಆದ ವಿಶ್ವ ಭಾಷೆಗಳಲ್ಲಿ ಒಂದಾಗಿದೆ. ಸುಮಾರು 2000 ವರ್ಷಗಳಿಗೂ ಹೆಚ್ಚಿನ ಇತಿಹಾಸವನ್ನು ಹೊಂದಿರುವಂತಹ ಕನ್ನಡ ಸಾಹಿತ್ಯಿಕವಾಗಿ ಮತ್ತು ಸಾಮಾಜಿಕವಾಗಿ ಸಾಕಷ್ಟು ಕೊಡುಗೆಗಳನ್ನು ನೀಡಿದೆ ಅಂತಲೇ ಹೇಳ್ಬೋದು. ಕನ್ನಡವು ನಮ್ಮ ದೇಶದ ಇತರ ಭಾಷೆಗಳಂತೆ ಸಮಾನ ಅವಕಾಶಗಳನ್ನು, ಸಮಾನ ಸ್ಥಾನವನ್ನು ಸಂವಿಧಾನಬದ್ಧವಾಗಿ ಹೊಂದಿದೆ ಅಂತಲೇ ನಾವು ಹೇಳಬೇಕಾಗತ್ತೆ. ನಾವು ಕನ್ನಡ ರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ಕೆಲವು ಪ್ರಮುಖವಾದ ವಿಚಾರಗಳನ್ನು ನಾವು ತಿಳ್ಕೋಬೇಕಾಗಿದೆ. ಅಂದರೆ ನಾವು ಕನ್ನಡವನ್ನು ಸಾಧ್ಯವಾದಷ್ಟು ಬಳಸಬೇಕು. ನಾವು ಕೇವಲ ನವೆಂಬರ್ ಕನ್ನಡಿಗರಾಗಬಾರ್ದು, ನಾವು ಕೇವಲ ರಾಜ್ಯೋತ್ಸವದ ಕನ್ನಡಿಗರಾಗಬಾರ್ದು. ಸಾಧ್ಯ ಆದಷ್ಟು ನಾವು ನಮ್ಮ ಜೀವನದ ಪ್ರತಿದಿನದಲ್ಲೂ, ನಮ್ಮ ಜೀವನದ ಎಲ್ಲ ಹಂತಗಳಲ್ಲೂ ಕನ್ನಡವನ್ನು ಬಳಸುವಂಥ ಪ್ರಯತ್ನವನ್ನು ಮಾಡಬೇಕು. ಕನ್ನಡವನ್ನು ಬಳಸ್ತಾ ಇತರರಿಗೆ ಕನ್ನಡವನ್ನು ಅತ್ಯಂತ ಪ್ರೀತಿಯಿಂದ ಕಲಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಕನ್ನಡವನ್ನು ನಾವೆಲ್ಲರೂ ಉಸಿರಾಡೋಣ, ಕನ್ನಡವನ್ನು ನಾವು ಜೀವಿಸೋಣ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಚಿಕ್ಕಂದಿನಿಂದ ಕೇಳಿ ಬೆಳೆದಂಥ ಕಾವ್ಯ ಕುಮಾರವ್ಯಾಸ ಭಾರತ ಬಹಳ ಇಷ್ಟ ಆಗಿದೆ ನನಗೆ, ಬಹಳ ಚಿಕ್ಕಂದಿನಿಂದಲೂ. ಅದರಿಂದಾಗಿ ನಾನು ಕನ್ನಡವನ್ನು ಐಚ್ಛಿಕ ವಿಷಯವಾಗಿ ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಯಿತು. ನಮ್ಮ ಉಪಾಧ್ಯಾಯರು, ಅದು ಚಿಕ್ಕ ಕ್ಲಾಸಿನಿಂದ ಕಾಲೇಜು ಮಟ್ಟದವರೆಗೆ ಕೂಡ ಅವರ ಪ್ರೋತ್ಸಾಹದಿಂದ ಮತ್ತು ಪ್ರೀತಿಯಿಂದ ಕನ್ನಡ ಮೇಲಿನ ಪ್ರೀತಿ ಬೆಳೆಯಿತು ಅಂತ ಹೇಳ್ಬೋದು. ಹಾಗಾಗಿ ಎಲ್ಲವನ್ನು ಓದಿಕೊಳ್ಳುವ, ಅದು ಕಥೆ, ಕವನ ಅಥವಾ ಇಂಥದ್ದೇ ಅಂತಲ್ಲದೆ ಎಲ್ಲವನ್ನು ಓದಿಕೊಳ್ಳುವ ಮನಸ್ಸು ಮೂಡಿತು. ಅದರಿಂದಾಗಿ ನಮ್ಮ ಶಬ್ದ ಸಂಪತ್ತು ಆಗಲಿ ಬರವಣಿಗೆ ಆಗಲಿ ವಿಸ್ತಾರ ಆಗಿದೆ ಅಂತ ಹೇಳ್ಬೋದು. ಕನ್ನಡ ಅನ್ನೋದು ಒಂದು ಅಸ್ಮಿತೆ. ನಾವು ತುಳುನಾಡಿನಲ್ಲಿದ್ದುಕೊಂಡು ತುಳುವರು ಹೌದು, ಕನ್ನಡಿಗರು ಕೂಡ ಹೌದು. ಹಾಯ್ ಗಾಯ್ಸ್, ಮೊದಲಿಗೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಾವಿವತ್ತೇನು ಮಾಡೋಣ ಅಂದರೆ, ಕನ್ನಡ ಯಾರಿಗೆಲ್ಲ ಬರಲ್ವೋ ಅವರಿಗೆಲ್ಲ ಹುಡುಕಿ ಅವರಿಗೆ ಕನ್ನಡ ಹೇಳ್ಕೊಳ್ಳೋಣ. ಏನಂತೀರಾ? ಬನ್ನಿ ಹೋಗೋಣ. ಹಾಯ್. Hi, ವಾಟ್ ಇಸ್ ಯುವರ್ ನೇಮ್? my name is Arham. Reva. Swaramika Chatterjee. Saurabh Kumar Yadav. मेरा नाम दिलजती है. Where are you from? I'm from Mumbai. Kolkata. बिहार. मैं असम का हूँ.
Okay. I'll teach you one Kannada sentence and you have to repeat it. Sirigannadam Gelge, Sirigannadam Balge. ಸಿರಿ ಕನ್ನಡಂ ಸಿರಿ ಕನ್ನಡಂ ಸಿರಿ ಕನ್ನಡಂ ಗೆಲ್ಗೆ ಸಿರಿ ಕನ್ನಡಂ ಗೆಲ್ಗೆ Sirigannadam Balge. सिरी यार मेरे को नहीं आएगा तू जिससे बोला मैं सीखा तो आराम से करेंगे आराम से करेंगे. हाँ Sirigannadam Gelge, नहीं आएगा ಸಿರಿ ಕನ್ನಡಂ ಗಿಲ್ಗೆ ಸಿರಿ ಕನ್ನಡಂ ಬಾಲ್ಗೆ नहीं आएगा ಸಿರಿ ಕನ್ನಡಂ ಗಿಲ್ಗೆ ಸಿರಿ ಕನ್ನಡಂ ಬಾಳ್ಗೆ नहीं आएगा धीरे धीरे बोलो धीरे धीरे आराम से स्लो करेंगे स्लो फुल स्लो सिरी कन्नडम ಗೆಲ್ಗೆ ಸಿರಿ ಕನ್ನಡಂ ಬಾಳ್ಗೆ Sirigannadam ಸಿರಿಗನ್ನಡಂ Gelge, ಗೆಲ್ಗೆ Sirigannadam ಸಿರಿಗನ್ನಡಂ Sirigannadam ಸಿರಿಗನ್ನಡಂ ಬಾಳ್ಗೆ. ಬಾಳ್ಗೆ ಹೋಗ್ಯಾನಾ? ಸ್ನೇಹಿತರೆ, ನಮ್ಮ ಕೈಲದಷ್ಟು ಜನರಿಗೆ ಕನ್ನಡ ಕಲಿಸಿದ್ದೇವೆ. ನಿಮ್ಗಾದ್ರೆ ಒಂದ್ 4 ಜನರಿಗೆ ಕನ್ನಡ ಹೇಳ್ಕೊಡಿ. ಎಲ್ಲರೂ ಕನ್ನಡ ಕಲಿಯೋಣ, ಕಲಿಸೋಣ, ಬಳಸೋಣ, ಬೆಳೆಸೋಣ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.